ಬಲಾಢ್ಯ ಅಮೆರಿಕ ಸೇನೆ ಇಸ್ರೇಲ್ ವಿರುದ್ಧವೇ ಸಮರವನ್ನ ಸಾರ್ತಾ ಇದೆ. ತೊಡೆತಟ್ಟಿ ನಿಂತ ಇರಾನ್ ಬತ್ತಳಿಕೆಯಲ್ಲಿ ಏನಿದೆ ಹಾಗಾದ್ರೆ? ಬಲಾಢ್ಯ ಅಮೆರಿಕ ಸೇನೆ ಇಸ್ರೇಲ್ ವಿರುದ್ಧವೇ ಸಮರ, ತೊಡೆತಟ್ಟಿ ನಿಂತ ಇರಾನ್ ಬತ್ತಳಿಕೆಯಲ್ಲಿ ಏನೇನಿದೆ? ಬಲಿಷ್ಠ ರಾಷ್ಟ್ರಗಳ ಎದುರಿಸೋ ಶಕ್ತಿ ಇರಾನ್ಗೆ ಇದೆಯಾ? ಲಕ್ಷಾಂತರ ಸೈನಿಕರು, ಭೀಕರ ಮಿಸೈಲ್ಗಳ ಭಂಡಾರ ಇದೆಯಾ? ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಬೃಹತ್ ಭಂಡಾರ ಇದೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. 2494 ಕಿಲೋಮೀಟರ್ ದೂರದವರೆಗೆ ನುಗ್ಗಿ ಹೊಡೆಯಬಲ್ಲ ಕ್ಷಿಪಣಿ ಇದೆ. ಇರಾನ್ ಸೇನೆಯ ಬಳಿ ಇವೆ ಅತ್ಯಾಧುನಿಕ ಕ್ಷಿಪಣಿಗಳು. ಇಸ್ರೇಲ್ನ ಯಾವುದೇ ಮೂಲೆ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುವಂತ ಶಕ್ತಿಯನ್ನ ಹೊಂದಿರುವಂತ ಕ್ಷಿಪಣಿ ಇದೆ. ಇರಾನ್ನ ಶಹೇದ್ ಡ್ರೋನ್ ರಷ್ಯಾ ಯುದ್ಧದಲ್ಲಿ ಬಳಕೆ ಮಾಡಲಾಗಿತ್ತು. 1713 ಯುದ್ಧ ಟ್ಯಾಂಕರ್ ಮತ್ತು 1517 ರಾಕೆಟ್ಗಳು, ಸಮುದ್ರದಲ್ಲಿ ಶತ್ರುಗಳ ಹಡಗು ತಡೆಯಬಲ್ಲಂತಹ ಬೋಟ್ ಇದೆ. ಇರಾನ್ನ ಅತಿ ದೊಡ್ಡ ಮೈನಸ್ ಅಂದ್ರೆ ಯುದ್ಧ ವಿಮಾನ, ಹಳೆ ಕಾಲದ ಯುದ್ಧ ವಿಮಾನಗಳ ಹೊಂದಿರುವಂತಹ ಇರಾನ್. ಆದ್ರೆ ಲಾಯಲ್ ಆಗಿರುವ ಧಾರ್ಮಿಕ ಅರೆ ಸೈನಿಕ ಪಡೆ ಇದೆ. ಹೆಬ್ಜೋಲ್ಲಾ, ಯೆಮೆನ್ ಹೌತಿಗಳು, ಗಾಜಾದ ಹಮಾಸ್ ಪ್ರಾಕ್ಸಿ ಪಡೆಗಳಿಗೆ ಟ್ರೈನಿಂಗ್ ಶಸ್ತ್ರಾಸ್ತ್ರ ಕೊಟ್ಟಿದೆ. ನೋಡಿ, ಬಲಾಢ್ಯ ಅಮೆರಿಕ ಸೇನೆ ಇಸ್ರೇಲ್ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಆದರೆ ತೊಡೆತಟ್ಟಿ ನಿಂತ ಇರಾನ್ ಬತ್ತಳಿಕೆಯಲ್ಲಿ ಅಷ್ಟೊಂದು ಯುದ್ಧ ಮಾಡಕ್ಕೆ ಶಸ್ತ್ರಾಸ್ತ್ರಗಳು ಇದೆಯಾ ಅಂತ ನಾವು ಗಮನಿಸೋದಾದ್ರೆ ಎಸ್ ಇದೆ. ಬಟ್ ಏನು ಅಂತ ಅಂದ್ರೆ ಯುದ್ಧ ವಿಮಾನದ ಕೊರತೆ ಇರಾನ್ನಲ್ಲಿ ಹೆಚ್ಚಾಗಿದೆ. ಯುದ್ಧ ವಿಮಾನದ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಇಸ್ರೇಲ್ನಲ್ಲಿ ಅತಿ ದೊಡ್ಡವಾದಂಥ ಯುದ್ಧ ವಿಮಾನಗಳನ್ನು ಅದು ಸಂಗ್ರಹ ಮಾಡಿಕೊಂಡಿದೆ, ಇಸ್ರೇಲ್ ಬಳಿ ಇರುವಂಥದ್ದು. ಸೊ ಹೀಗಾಗಿ ಇಸ್ರೇಲ್ ಜೊತೆಗೆ ಅಮೆರಿಕ ಏನು ಕೈ ಜೋಡಿಸಿದೋ ಇದು ಮತ್ತಷ್ಟು ಬಲಾಢ್ಯವಾಗಿದೆ, ಮತ್ತಷ್ಟು ಬಲಿಷ್ಠವಾಗಿ ಯುದ್ಧವನ್ನು ಸಾರ್ತಾ ಇರುವಂಥದ್ದು. ಸೊ ಹಾಗಾಗಿ ಇರಾನ್ ಹತ್ರ ಶಸ್ತ್ರಾಸ್ತ್ರಗಳು ಇಲ್ವಾ ಅಂತ ನೋಡೋದಾದ್ರೆ ಎಸ್, ಇರಾನ್ ಹತ್ರನೂ ಇದೆ. 2494 ಕಿಲೋಮೀಟರ್ ದೂರದವರೆಗೆ ನುಗ್ಗಿ ಹೊಡೆಯಬಲ್ಲಂತ ಕ್ಷಿಪಣಿಗಳಿದ್ದಾವೆ. ಸೊ ಹೀಗಾಗಿ ಇರಾನ್ ಸೇನೆಯ ಬಳಿ ಅತ್ಯಾಧುನಿಕ ಕ್ಷಿಪಣಿಗಳು ಇದಾವೆ. ಇಸ್ರೇಲ್ನ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಅಲ್ಲಿ ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುವಂತ ಶಕ್ತಿ ಸೊ ಆ ಒಂದು ಕ್ಷಿಪಣಿ ಹೊಂದಿರುವಂಥದ್ದು. ಇನ್ನು ಇರಾನ್ ಶಹೇದ್ ಡ್ರೋನ್ ರಷ್ಯಾ ಯುದ್ಧದಲ್ಲಿ ಬಳಕೆ ಮಾಡಲಾಗಿತ್ತು. ಸೊ ಅದು ಕೂಡ ಇದೆ. 1713 ಯುದ್ಧ ಟ್ಯಾಂಕರ್ ಮತ್ತು 1517 ರಾಕೆಟ್ ಲಾಂಚರ್ಗಳಿದ್ದಾವೆ. ಸಮುದ್ರದಲ್ಲಿ ಶತ್ರುಗಳ ಹಡಗು ತಡೆಯಬಲ್ಲಂತ ಬೋಟ್ಗಳಿದ್ದಾವೆ. ಸೊ ಈಗ ಅತಿ ದೊಡ್ಡ ಮೈನಸ್ ಏನು ಅಂತ ಅಂದ್ರೆ ಯುದ್ಧ ವಿಮಾನಗಳು. ನೋಡಿ, ಯುದ್ಧವನ್ನ ಮಾಡಬೇಕು ಅಂತ ಅಂದಾಗ, ಅದರಲ್ಲೂ ದೇಶದ ನಡುವೆ ಯುದ್ಧ ಸಾಗ್ತಾ ಇದೆ ಅಂತ ಅಂದಾಗ ಯುದ್ಧ ವಿಮಾನಗಳ ಬಳಕೆ ಅಲ್ಲಿ ಹೆಚ್ಚಾಗಿ ಬೇಕಾಗುತ್ತೆ. ಸೊ ಇಸ್ರೇಲ್ನ ಪ್ಲಸ್ ಪಾಯಿಂಟ್ ಅಂದ್ರೆ ಅದು. ಇಸ್ರೇಲ್ ಹತ್ರ ಸಾಕಷ್ಟು ಪ್ರಮಾಣದ ಯುದ್ಧ ವಿಮಾನಗಳು ಇದಾವೆ. ಸೊ ಇದನ್ನ ಅದ್ರ ಜೊತೆಗೆ ಅಮೆರಿಕ ಸಹಿತ ಅಲ್ಲಿ ಕೈ ಜೋಡಿಸಿರುವಂಥದ್ದು, ಇದಕ್ಕೆ ಮತ್ತಷ್ಟು ಶಕ್ತಿಯನ್ನ ತುಂಬಲಾಗಿದೆ. ಆದ್ರೆ ಇರಾನ್ ಹತ್ರ ಯುದ್ಧ ವಿಮಾನಗಳ ಕೊರತೆ ಇದೆ. ಬಟ್ ಈಗ ನಾವು ಆಗ್ಲೇ ಹೇಳಿದ್ವಿ 2494 ಕಿಲೋಮೀಟರ್ ದೂರದವರೆಗೆ ನುಗ್ಗಿ ಹೊಡೆಯಬಲ್ಲ ಕ್ಷಿಪಣಿ ಇದೆ ಅಂತ ನಾನು ಆಗ್ಲೇ ಮೆನ್ಷನ್ ಮಾಡಿದೆ. ಸೊ ಇದರಿಂದ ಅಲ್ಲಿ ಇದನ್ನ ತಡೆಗಟ್ಟಬಹುದಂತ ಶಕ್ತಿನ ಒಂದ್ ಕಡೆ ಇರುವಂತದ್ದು. ಸೊ ಹೀಗಾಗಿ ಮತ್ತೊಂದು ಇಲ್ಲಿ ಇರಾನ್ಗೆ ಮೈನಸ್ ಆಗಿದ್ದೇನು ಅಂತ ಅಂದ್ರೆ ಅಧಿಕಾರಿಗಳ ಅಲ್ಲಿ ಹತ್ಯೆ ಆಗಿರ್ಬೋದು. ಏನು ಅಮೆರಿಕ ದೊಡ್ಡ ತಲೆಗಳನ್ನ ಅಲ್ಲಿ ಉರುಳಿಸಿದೆ ಅಲ್ವಾ. ಸೊ ಹೀಗಾಗಿ ಇದು ಒಂದು ರೀತಿಯಾಗಿ ಮೈನಸ್ ಆಗಿರುವಂಥದ್ದು ಇರಾನ್ಗೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕುಗ್ಗಿರುವಂಥದ್ದು ಇರಾನ್. ಹಾಗಾಗಿ ಸತತವಾಗಿ ಇರಾನ್ ಮೇಲೆ, ಅದು ನಾನು ಆಗಲೇ ಇರಾನ್ನ ಕ್ಯಾಪಿಟಲ್ ಆದಂಥ ಟೆಹರಾನ್ ಮೇಲೆ ಸತತವಾಗಿ ಅಲ್ಲಿ ಏನು ಕ್ಷಿಪಣಿಗಳ ಹಾರಾಟ ಆಗ್ತಾ ಇದೆ ಅಲ್ವಾ. ಸೊ ಇದರಿಂದ ಮತ್ತಷ್ಟು ಹಾನಿ ಉಂಟಾಗುವಂಥ ಚಾನ್ಸಸ್ಗಳು ಇರುವಂಥದ್ದು.